ಸ್ನೇಹಿತರೆ, ಇತ್ತೀಚಿನ ಕಾಲದಲ್ಲಿ ನಮ್ಮಲ್ಲಿ ಪ್ರತಿಯೊಬ್ಬರೂ ಗಂಟೆಗಳ ಕಾಲ ಬ್ಲೂಟೂತ್ ಇಯರ್ಬಡ್ಸ್ ಅಥವಾ ಹೆಡ್ಫೋನ್ಗಳನ್ನು ಬಳಸುತ್ತೇವೆ. ಅದು ಕರೆಗಳಿಗಾಗಿ ಆಗಿರಲಿ, ಸಂಗೀತಕ್ಕಾಗಿ ಆಗಿರಲಿ ಅಥವಾ ವಿಡಿಯೋಗಳನ್ನು ನೋಡಲು ಆಗಿರಲಿ. ಆದರೆ ಒಂದು ಪ್ರಶ್ನೆ ಜನರ ಮನಸ್ಸಿನಲ್ಲಿ ಆಗಾಗ ಬರುತ್ತದೆ: ಈ ಇಯರ್ಬಡ್ಸ್ನಿಂದ ಹೊರಬರುವ ರೇಡಿಯೇಷನ್ ನಮ್ಮ ಮೆದುಳು ಅಥವಾ ಕಿವಿಗಳಿಗೆ ಹಾನಿ ಉಂಟು ಮಾಡುತ್ತದೆಯೇ? ಕೆಲವರು ಹೇಳುತ್ತಾರೆ, ಬ್ಲೂಟೂತ್ ಸಾಧನಗಳು ಮೆದುಳಿನ ತುಂಬಾ ಹತ್ತಿರ ಇರುತ್ತವೆ, ಆದ್ದರಿಂದ ಅವು ಅಪಾಯಕಾರಿಯಾಗಬಹುದು. ಹಾಗಾದರೆ ಇಂದಿನ ಈ ವಿಡಿಯೋದಲ್ಲಿ ನಾವು ಈ ಪ್ರಶ್ನೆಯ ಹಿಂದಿರುವ ನಿಜವಾದ ವಿಜ್ಞಾನವನ್ನು ಸರಳ ಭಾಷೆಯಲ್ಲಿ ಅರ್ಥ ಮಾಡಿಕೊಳ್ಳೋಣ. ಮೊದಲು ತಿಳಿದುಕೊಳ್ಳಬೇಕಾದ ವಿಷಯ ಏನೆಂದರೆ, ರೇಡಿಯೇಷನ್ ಎರಡು ವಿಧಗಳಾಗಿವೆ. ಒಂದು ಅಯೋನೈಸಿಂಗ್ ರೇಡಿಯೇಷನ್, ಉದಾಹರಣೆಗೆ ಎಕ್ಸ್ ರೇಸ್ ಅಥವಾ ಗಮ್ಮಾ ರೇಸ್. ಈ ರೇಡಿಯೇಷನ್ ಬಹಳ ಶಕ್ತಿಶಾಲಿಯಾಗಿದ್ದು ಇದು ಸೆಲ್ಗಳು ಮತ್ತು ಡಿಎನ್ಎಗೆ ಹಾನಿ ಉಂಟು ಮಾಡಬಹುದು. ಇನ್ನೊಂದು ನಾನ್ ಅಯೋನೈಸಿಂಗ್ ರೇಡಿಯೇಷನ್. ಇದು ನಮ್ಮ ಬ್ಲೂಟೂತ್ ಇಯರ್ಬಡ್ಸ್, ವೈಫೈ ರೌಟರ್ಗಳು ಮತ್ತು ಸ್ಮಾರ್ಟ್ಫೋನ್ಗಳಿಂದ ಹೊರಬರುತ್ತದೆ. ಈ ರೇಡಿಯೇಷನ್ನ ಶಕ್ತಿ ತುಂಬಾ ಕಡಿಮೆ ಆಗಿದ್ದು ಸಾಮಾನ್ಯವಾಗಿ ಕೇವಲ ಸಿಗ್ನಲ್ಗಳನ್ನು ಪ್ರಸಾರ ಮಾಡಲು ಬಳಸಲಾಗುತ್ತದೆ. ಬ್ಲೂಟೂತ್ ಸಾಧನಗಳು ವಾಸ್ತವವಾಗಿ ಕಡಿಮೆ ಶಕ್ತಿಯ ರೇಡಿಯೋ ಅಲೆಗಳನ್ನು ಬಳಸುತ್ತವೆ. ಅವುಗಳ ಶಕ್ತಿ ಇಷ್ಟು ಕಡಿಮೆ ಇರುತ್ತದೆ. ಅವು ಸಾಮಾನ್ಯವಾಗಿ 1 ಮಿಲಿವಾಟ್ಗಿಂತಲೂ ಕಡಿಮೆ ಶಕ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ. ಹೋಲಿಕೆ ಮಾಡಿದರೆ ವೈಫೈ ರೌಟರ್ಗಳು ಇದಕ್ಕಿಂತ ಹೆಚ್ಚು ಶಕ್ತಿಯನ್ನು ಬಳಸುತ್ತವೆ. ಸ್ಮಾರ್ಟ್ಫೋನ್ಗಳು ಇನ್ನಷ್ಟು ರೇಡಿಯೇಷನ್ ಹೊರಸೂಸುತ್ತವೆ ಮತ್ತು ಮೊಬೈಲ್ ಟವರ್ಗಳು ಇದಕ್ಕಿಂತ ಹಲವಷ್ಟು ಹೆಚ್ಚು ಶಕ್ತಿಶಾಲಿಯಾಗಿವೆ. ಆದ್ದರಿಂದ ವೈಜ್ಞಾನಿಕವಾಗಿ ನೋಡಿದರೆ ಬ್ಲೂಟೂತ್ ಇಯರ್ಬಡ್ಸ್ನ ರೇಡಿಯೇಷನ್ ಮಟ್ಟ ತುಂಬಾ ಕಡಿಮೆ ವರ್ಗಕ್ಕೆ ಸೇರುತ್ತದೆ. ಇದೀಗ ಒಂದು ಚಿಕ್ಕ ವಿಷಯ: ನಮ್ಮ ಚಾನೆಲ್ ಒಂದು ವಿಶೇಷ ಮಿಷನ್ ಮೇಲೆ ಕೆಲಸ ಮಾಡುತ್ತಿದೆ. ನಾವು ಭಾರತದಲ್ಲಿನ 22 ಅಧಿಕೃತ ಭಾಷೆಗಳಲ್ಲಿ ಜ್ಞಾನ ವಿಡಿಯೋಗಳನ್ನು ತಯಾರಿಸಲು ಪ್ರಯತ್ನಿಸುತ್ತಿದ್ದೇವೆ. ಇದರಿಂದ ಪ್ರತಿಯೊಬ್ಬರು ತಮ್ಮ ಭಾಷೆಯಲ್ಲಿ ಮಾಹಿತಿ ಅರ್ಥ ಮಾಡಿಕೊಳ್ಳಬಹುದು. ನೀವು ಈ ಮಿಷನ್ಗೆ ಬೆಂಬಲ ನೀಡಲು ಬಯಸಿದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ. ಈಗ ಒಂದು ಮುಖ್ಯ ಪದದ ಬಗ್ಗೆ ಮಾತಾಡೋಣ: SAR ವ್ಯಾಲ್ಯೂ ಅಂದರೆ ಸ್ಪೆಸಿಫಿಕ್ ಅಬ್ಸಾರ್ಪ್ಷನ್ ರೇಟ್. SAR ವ್ಯಾಲ್ಯೂ ನಮ್ಮ ದೇಹ ಎಷ್ಟು ರೇಡಿಯೋ ಫ್ರೀಕ್ವೆನ್ಸಿ ಶಕ್ತಿಯನ್ನು ಶೋಷಿಸುತ್ತಿದೆ ಎಂಬುದನ್ನು ತೋರಿಸುತ್ತದೆ. ಅಂತಾರಾಷ್ಟ್ರೀಯ ಸುರಕ್ಷತಾ ಮಾನದಂಡಗಳ ಪ್ರಕಾರ ಪ್ರತಿಯೊಂದು ಎಲೆಕ್ಟ್ರಾನಿಕ್ ಸಾಧನವು ಒಂದು ಸುರಕ್ಷಿತ ಮಿತಿಯೊಳಗೆ ಇರಬೇಕು. ಬ್ಲೂಟೂತ್ ಇಯರ್ಬಡ್ಸ್ನ SAR ವ್ಯಾಲ್ಯೂ ಸಾಮಾನ್ಯವಾಗಿ ಸ್ಮಾರ್ಟ್ಫೋನ್ಗಳಿಗಿಂತ ಕಡಿಮೆ ಇರುತ್ತದೆ. ನೀವು ಫೋನನ್ನು ನೇರವಾಗಿ ಕಿವಿಗೆ ಹತ್ತಿರ ಹಿಡಿದು ಮಾತನಾಡಿದರೆ ರೇಡಿಯೇಷನ್ ಎಕ್ಸ್ಪೋಷರ್ ಹೆಚ್ಚು ಆಗುತ್ತದೆ. ಆದರೆ ನೀವು ಇಯರ್ಬಡ್ಸ್ ಅಥವಾ ಹ್ಯಾಂಡ್ಸ್ ಫ್ರೀ ಬಳಸಿದರೆ ಎಕ್ಸ್ಪೋಷರ್ ಇನ್ನಷ್ಟು ಕಡಿಮೆ ಆಗುತ್ತದೆ. ಆದರೆ ಇದರಿಂದ ಇಯರ್ಬಡ್ಸ್ ಸಂಪೂರ್ಣವಾಗಿ ಹಾನಿ ಇಲ್ಲವೆಂದು ಅರ್ಥವಲ್ಲ. ನಿಜವಾದ ಸಮಸ್ಯೆ ರೇಡಿಯೇಷನ್ ಅಲ್ಲ, ನಿಜವಾದ ಸಮಸ್ಯೆ ಹೈ ವಾಲ್ಯೂಮ್ ಮತ್ತು ಲಾಂಗ್ ಡ್ಯೂರೇಷನ್. ನಾವು ತುಂಬಾ ಜೋರಾಗಿ ಸಂಗೀತವನ್ನು ಕೇಳುವಾಗ ನಮ್ಮ ಕಿವಿಯ ಒಳಗೆ ಸಣ್ಣ ಸಂವೇದನಾ ಕೋಶಗಳು ಇರುತ್ತವೆ. ಅವುಗಳನ್ನು ಹೇರ್ ಸೆಲ್ಸ್ ಎಂದು ಕರೆಯುತ್ತಾರೆ. ಈ ಕೋಶಗಳು ಧ್ವನಿಯ ಕಂಪನಗಳನ್ನು ಸಿಗ್ನಲ್ಗಳಾಗಿ ಪರಿವರ್ತಿಸುತ್ತವೆ. ಆದರೆ ಧ್ವನಿ ತುಂಬಾ ಜೋರಾಗಿದ್ದರೆ ಈ ಹೇರ್ ಸೆಲ್ಸ್ ಶಾಶ್ವತವಾಗಿ ಹಾನಿಗೊಳಗಾಗಬಹುದು. ಈ ಸ್ಥಿತಿಯನ್ನು ನಾಯ್ಸ್ ಇಂಡ್ಯೂಸ್ಡ್ ಹಿಯರಿಂಗ್ ಲಾಸ್ ಎಂದು ಕರೆಯುತ್ತಾರೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ವಿಶ್ವದಾದ್ಯಂತ 1 ಬಿಲಿಯನ್ಗಿಂತ ಹೆಚ್ಚು ಯುವಕರು ಜೋರಾದ ಸಂಗೀತದ ಕಾರಣದಿಂದ ಹಿಯರಿಂಗ್ ಲಾಸ್ ಅಪಾಯದಲ್ಲಿದ್ದಾರೆ. ಅತ್ಯಂತ ಅಪಾಯಕಾರಿ ವಿಷಯವೆಂದರೆ ಹಿಯರಿಂಗ್ ಲಾಸ್ ನಿಧಾನವಾಗಿ ಬೆಳೆಯುತ್ತದೆ. ಆದ್ದರಿಂದ ಆರಂಭದಲ್ಲಿ ಜನರಿಗೆ ತಿಳಿಯುವುದಿಲ್ಲ. ಇದಕ್ಕೂ ಹೊರತು ಇಯರ್ಬಡ್ಸ್ ಬಳಕೆ ಇನ್ನೂ ಕೆಲವು ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಉದಾಹರಣೆಗೆ, ಇಯರ್ಬಡ್ಸ್ ಗಳನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸದಿದ್ದರೆ ಬ್ಯಾಕ್ಟೀರಿಯಾ ಬೆಳೆಯಬಹುದು. ಕಿವಿಯ ಒಳಭಾಗದಲ್ಲಿ ತೇವ ಮತ್ತು ಉಷ್ಣತೆ ಹೆಚ್ಚಾಗಬಹುದು ಮತ್ತು ದೀರ್ಘಕಾಲ ಕಿವಿಯನ್ನು ಮುಚ್ಚಿಕೊಂಡಿರುವುದರಿಂದ ಸೋಂಕಿನ ಅಪಾಯ ಹೆಚ್ಚಾಗಬಹುದು. ಕೆಲವರು ಇನ್ನೊಂದು ವಿಷಯವನ್ನು ಗಮನಿಸುತ್ತಾರೆ: ಬಹಳ ಸಮಯ ಇಯರ್ಬಡ್ಸ್ ಬಳಸಿದ ನಂತರ ಕಿವಿಯಲ್ಲಿ ದಣಿವು ಅಥವಾ ಸ್ವಲ್ಪ ನೋವು ಅನುಭವವಾಗುತ್ತದೆ. ಇದು ಕಿವಿಗೆ ಸಹಜವಾದ ಧ್ವನಿ ಪರಿಸರದಿಂದ ವಿರಾಮ ಸಿಗದಿರುವುದರಿಂದ ಆಗುತ್ತದೆ. ಹಾಗಾದ್ರೆ ಒಟ್ಟಾರೆ ನಿರ್ಣಯ ಏನು? ವಿಜ್ಞಾನದ ಪ್ರಕಾರ ಬ್ಲೂಟೂತ್ ಇಯರ್ಬಡ್ಸ್ನ ರೇಡಿಯೇಷನ್ ಬಗ್ಗೆ ಭಯಪಡುವ ಅಗತ್ಯವಿಲ್ಲ, ಏಕೆಂದರೆ ಇದು ನಾನ್ ಅಯೋನೈಸಿಂಗ್ ಮತ್ತು ಕಡಿಮೆ ಶಕ್ತಿಯ ರೇಡಿಯೇಷನ್ ಆಗಿದೆ. ಆದರೆ ಸುರಕ್ಷಿತ ಬಳಕೆ ತುಂಬಾ ಮುಖ್ಯ. ನೀವು ಇಯರ್ಬಡ್ಸ್ ಬಳಸುತ್ತಿದ್ದರೆ ಕೆಲವು ಸರಳ ನಿಯಮಗಳನ್ನು ಅನುಸರಿಸಿ. ಶಬ್ದ ಮಟ್ಟವನ್ನು ಯಾವಾಗಲೂ 60% ಕಡಿಮೆ ಇಡಿ. ನಿರಂತರವಾಗಿ 1 ಗಂಟೆಗಿಂತ ಹೆಚ್ಚು ಬಳಸಬೇಡಿ. ಮಧ್ಯೆ ಮಧ್ಯೆ ಕಿವಿಗಳಿಗೆ ವಿಶ್ರಾಂತಿ ನೀಡಿ. ಇಯರ್ಬಡ್ಸ್ ಗಳನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸಿ. ನೀವು ಈ ಸಣ್ಣ ಅಭ್ಯಾಸಗಳನ್ನು ಪಾಲಿಸಿದರೆ ಯಾವುದೇ ಚಿಂತೆ ಇಲ್ಲದೆ ನಿಮ್ಮ ಮೆಚ್ಚಿನ ಹಾಡುಗಳು ಮತ್ತು ಪಾಡ್ಕಾಸ್ಟ್ಗಳನ್ನು ಆನಂದಿಸಬಹುದು. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.